ಅರಣ್ಯವಾಸಿಗಳಿಂದ ಗಿಡ ನೆಡೆಸುವುದು ಪರಿಸರ ಜಾಗೃತಿಯ ಸಂಕೇತ. ಅರಣ್ಯವಾಸಿಗಳು ಅರಣ್ಯ ಭೂಮಿ ಸಾಗುವಳಿ ಜೊತೆಯಲ್ಲಿ ಪರಿಸರ ಉಳಿಸಿ ಹೆಚ್ಚಿಸುವ ಕಾರ್ಯವನ್ನ ಅರಣ್ಯವಾಸಿಗಳ ಅವಿಭಾಜ್ಯ ಕಾರ್ಯವಾಗಿದೆ. ಕಾಡು ಮಲೆನಾಡಿನ ಐಶ್ವರ್ಯ ಅಲ್ಲದೆ ಬದುಕಿನ ಭಾಗವಾಗಿದೆ. ಕಾಡು ಇದ್ದರೆ ನಾಡು ಎಂದು ಹಿರಿಯ ಚಿಂತಕ ಕಾಗೋಡು ತಿಮ್ಮಪ್ಪ ಹೇಳಿದರು. ಅರಣ್ಯವಾಸಿಗಳಿಂದ ಗಿಡ ನೆಡುವುದು ಪರಿಸರ ಜಾಗೃತಿಯ ಸಂಕೇತ. ಅರಣ್ಯವಾಸಿಗಳು ಅರಣ್ಯ ಭೂಮಿ ಸಾಗುವಳಿ ಜೊತೆಯಲ್ಲಿ ಪರಿಸರ ಉಳಿಸಿ ಹೆಚ್ಚಿಸುವ ಕಾರ್ಯವು ಅರಣ್ಯವಾಸಿಗಳ ಅವಿಭಾಜ್ಯ ಕಾರ್ಯವಾಗಿದೆ. ಕಾಡು ಮಲೆನಾಡಿನ ಐಶ್ವರ್ಯ ಅಲ್ಲದೆ ಬದುಕಿನ ಭಾಗವಾಗಿದೆ. ಕಾಡು ಇದ್ದರೆ ನಾಡು ಎಂದು ಹಿರಿಯ ಚಿಂತಕ ಕಾಗೋಡು ತಿಮ್ಮಪ್ಪ ಹೇಳಿದರು. ಅವರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಸಿದ್ದಾಪುರ ತಾಲೂಕಿನ ಬೇಡ್ಕಣಿಯ ಹನುಮಂತ ದೇವಾಲಯದ ಆವರಣದಲ್ಲಿ ಜಿಲ್ಲಾ ಮಟ್ಟದ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮರ ಬಿಟ್ಟು ಮಾನವನಿಲ್ಲ, ಮಾನವನಿಲ್ಲದೆ ಮರವಿಲ್ಲ. ಇಂದಿನ ಬದುಕಿನ ಜೀವನದಲ್ಲಿ ಪರಿಸರ ಜಾಗೃತಿಗೆ ಅರಣ್ಯವಾಸಿಗಳು ಗಿಡ ನೆಡುವ ಕಾರ್ಯ ಪ್ರಶಂಸನೀಯ. ಅರಣ್ಯವಾಸಿಗಳು ಭೂಮಿ ಹಕ್ಕಿನ ಹೋರಾಟಕ್ಕೆ ನೀಡುವ ಪ್ರಾಮುಖ್ಯತೆಯಷ್ಟೇ ಪರಿಸರ ಉಳಿಸಿ ಬೆಳೆಸುವುದಕ್ಕೂ ಆದ್ಯತೆ ನೀಡಬೇಕೆಂದು ಕಾಗೋಡು ತಿಮ್ಮಪ್ಪ ಅವರು ಹೇಳಿದರು. ಇವತ್ತು ನಮಗೆ ಈ ಅಳು ಉಳುಗ ಮಾತನ್ನ ಹೇಳಿದ್ರೆ ಕನ್ನಡದಲ್ಲಿ ತಿಳಿದುಕೊಳ್ಳುತ್ತೆ. ಕಾರಣ ಏನಂದ್ರೆ ಕಾಡಿನ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಉಳಿದಿದ್ದೀವಿ. ಬದುಕಿನ ಎಲ್ಲ ಭಾಗಕ್ಕೂ ಅದು ಬೇಕೇ ಬೇಕು. ಕಾಡು ಅಂತ ಹೇಳಿದ್ರೆ ನಮ್ಮ ಬದುಕಿನ ಒಂದು ಭಾಗ. ಆ ಭಾಗದಲ್ಲಿ ನಾವು ನೋಡಿದ್ರೆ ಕಾಡು ಉಳಿದ್ರೆ, ಕಾಡು ಉಳಿದ್ರೆ ನಾವು ಉಳಿತೀವಿ. ಈ ಸ್ಥಿತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಕೊಂಡ್ರೆ ಈ ಜೀವನವನ್ನು ಮುಂದೆ ನಡೆಸಿಕೊಂಡು ಹೋಗುವ ಕೆಲಸ ನಾವೆಲ್ಲ ಮಾಡಿ ಕಾಡಿಗೆ ಆಶೀರ್ವಾದ ಮಾಡಬೇಕು. ಕಾರ್ಯಕ್ರಮದಲ್ಲಿ ಸಂಚಾಲಕ ಮಾಬಲೇಶ್ವರ ನಾಯ್ಕ್ ಬೇಡ್ಕಣಿ ಸ್ವಾಗತಿಸಿದರು. ವಿನಾಯಕ ದೊಡ್ಡಮನೆ ನಿರೂಪಣೆ ಮಾಡಿದರು. ನಾಗರಾಜ್ ಮರಾಠಿ ಕೋಡಿಗದ್ದೆ ವಂದಿಸಿದರು. ಹಿರಿಯರಾದ ತಿಮ್ಮಣ್ಣ ನಾಯ್ಕ್ ಕಡಕೇರಿ, ವಿಎನ್ ನಾಯ್ಕ್ ಬಿಲಾನೆ, ಜಗದೀಶ್ ನಾಯ್ಕ್ ಶಿರಲಗಿ, ಹರಿಹರ ನಾಯ್ಕ್ ಓಂಕಾರ, ರಾಘವೇಂದ್ರ ಕವಂಚೂರು ಮುಂತಾದವರು ಮಾತನಾಡಿದರು. ಗ್ರೀನ್ ಕಾರ್ಡ್ ಪ್ರಮುಖರಾದ ದಿನೇಶ್ ನಾಯ್ಕ್ ಬೇಡ್ಕಣಿ, ಸುಧಾಕರ ಮಡಿವಾಳ, ಜಯಂತ್ ನಾಯ್ಕ್ ಕಾನ್ಗೋಡ್, ಕಮಲಾಕರ ತ್ಯಾರ್ಸಿ, ಚಂದ್ರು ಚೆನ್ನಯ್ಯ, ರಾಮಚಂದ್ರ ನಾಯ್ಕ್ ತ್ಯಾಗಲೆಮನೆ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ದಶಲಕ್ಷ ಗಿಡ ನೆಡುವ ಅಭಿಯಾನ ಇಂದಿನಿಂದ ಮುಂದಿನ 15 ದಿನಗಳವರೆಗೆ ಜಿಲ್ಲಾದ್ಯಂತ ಗ್ರಾಮೀಣ ಭಾಗದಲ್ಲಿ ಸಹಸ್ರಾರು ಅರಣ್ಯವಾಸಿಗಳು ಮನೆ ಮನೆಯಲ್ಲಿ ಗಿಡ ನೆಡುವ ಕಾರ್ಯ ಜರುಗಲಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.